ಪ್ರೈಸ್ ದಿ ಲಾರ್ಡ್. ಬೇಗ ಬರುವನಾಗಿರುವಂಥ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಪಾಸ್ಟರ್ ಹೇಳಿದಂಗೆ ನಾವು ಕುಟುಂಬವಾಗಿ ಮೈಸೂರಿನಲ್ಲಿ ಸೇವೆ ಮಾಡ್ತಿದ್ದೇವೆ. ಕಳೆದ 20 ವರ್ಷವಾಗಿ ಮೈಸೂರಿನಲ್ಲಿ ಸೇವೆ ಮಾಡ್ತಿದ್ದೀವಿ. ನಾನು ಹುಟ್ಟು ಬೆಳೆದಿದ್ದೆಲ್ಲ ಕೇರಳದಲ್ಲಿ, ಆದರೆ ಕಳೆದ 20 ವರ್ಷವಾಗಿ ನಮ್ಮೂರು ಮೈಸೂರಾಗಿದೆ. ಆಮೇಲೆ ಹಲ್ಲೆಲೂಯಾ. ಮೈಸೂರಿನಲ್ಲಿ ಸಣ್ಣೊಂದು ಸಭೆ, ಚಿಲ್ಡ್ರನ್ಸ್ ಹೋಮು, ಬೈಬಲ್ ಕಾಲೇಜು ನಡೀತಿದೆ. ದಯವಿಟ್ಟು ನಿಮ್ಮ ಪ್ರಾರ್ಥನೆಯನ್ನು ನಾನು ಅದಕ್ಕೋಸ್ಕರ ಕೇಳ್ಕೊಳ್ತಾ ಇದ್ದೇನೆ. ಆಮೇನ್ ಹಲ್ಲೆಲೂಯಾ. ಇವತ್ತು ನಾನು ನಿಮ್ಮ ಪ್ಯಾಂಪ್ಲೆಟ್ಸನ್ನು ನೋಡಿದೆ. ಡೆಲಿವರೆನ್ಸ್ ಮೀಟಿಂಗ್ ಅಂದಿತ್ತು. ನಿಜವಾಗ್ಲೂ ಯೇಸು ಸ್ವಾಮಿ ನಂಬಿರುವಂಥವ್ರಿಗೆ ಇನ್ನೊಂದು ಡೆಲಿವರೆನ್ಸ್ ಬೇಕಾ? ಯೇಸು ಸ್ವಾಮಿ ನಂಬಿದ್ದಂಥ ನಾವು ಆರಾಧನೆ ಮಾಡ್ತಿರುವಂಥ ನಮಗೆ ಇನ್ನೊಂದು ಡೆಲಿವರೆನ್ಸಿಗೆ ಅವಶ್ಯಕತೆ ಇದೆಯಾ? ಅನೇಕ ಸಭೆಗಳು ಇವಾಗ ಎದ್ದು ಬರ್ತಾ ಇದೆ, ಡೆಲಿವರೆನ್ಸ್ ಏನು ಬೇಡ ಅಂತ ಹೇಳೋದು. ಅನೇಕ ಸಭೆಗಳು ಎದ್ದು ಬರ್ತಾ ಇದೆ, ಡೆಲಿವರೆನ್ಸ್ ಬೇಡ, ಎಲ್ಲ ಮುಗೀತು. ಜೀಸಸ್ ನೀವೆಲ್ಲ ಕೇಳಿಸ್ಕೊಂಡಿರ್ಬೋದು, ಇಟ್ ಈಸ್ ಫಿನಿಶ್ಡ್, ಜೀಸಸ್ ಪೇಡ್ ಇಟ್ ಆಲ್ ಅಂತೆಲ್ಲ ಕೇಳಿಸ್ಕೊಂಡಿರ್ತೀರ. ಅನೇಕ ಸಭೆಗಳ ಪ್ರಸಂಗಗಳು ಹಂಗಿರ್ತದೆ. ಯಾಕಂದರೆ ಜೀಸಸ್ ದಟ್ಸ್ ರಿಯಲ್, ಅದ್ರಲ್ಲಿ ತಪ್ಪೇನಿಲ್ಲ. ದಟ್ಸ್ 100% ಪರ್ಫೆಕ್ಟ್. Jesus has paid it all completely for he has dealt with our spirit. ನಮ್ಮ ಆತ್ಮನಿಗೆ ಸಂಬಂಧವಾಗಿರುವಂಥ ಎಲ್ಲ ಕಾರ್ಯಗಳನ್ನು ಯೇಸು ಏನು ಮಾಡಿದ್ದಾನೆ? ಅವನ ಕೆಲಸವನ್ನು ಮಾಡಿ ಮುಗಿಸಿದ್ದಾನೆ. ಆಮೇನ್ ಹಲ್ಲೆಲೂಯಾ. ಬಟ್ ಇನ್ನೂ ಬಾಕಿ ಡೆಲಿವರೆನ್ಸು ನಮ್ಮಲ್ಲಿ ಬರಬೇಕಾಗಿದೆ. ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ. ಇವತ್ತೊಂದು ವಾಕ್ಯವನ್ನು ಓದ್ಕೊಳ್ತೀರಾ? ಅಪೊಸ್ತಲ ಕೃತ್ಯಗಳ 3ನೇ ಅಧ್ಯಾಯ 7ನೇ ವಾಕ್ಯವನ್ನು ಓದ್ಕೊಳ್ತೀರಾ? ಅವನನ್ನು ಬಲಗೈ ಹಿಡಿದು ಎತ್ತಿದನು, ಆ ಕ್ಷಣವೇ ಅವನ ಕಾಲುಗಳಿಗೂ ಹರಡುಗಳಿಗೂ ಬಲ ಬಂತು. And he took him by his right hand. ಅವನ ಬಲಗೈಯಲ್ಲಿ ಏನು ಮಾಡಿದ್ರು? ಮೇಲೆತ್ತಿದ್ರು. ಪ್ರೈಸ್ ದಿ ಲಾರ್ಡ್. ಏನು ಮಾಡ್ದ? ಅಲ್ಲಿ ಬಲಗೈಯನ್ನು ಹಿಡಿದು ಏನು ಮಾಡ್ದ? ಬಲಗೈ ಹಿಡಿದು ಏನು ಮಾಡ್ದ? ಎತ್ತುಬಿಟ್ಟು ಏನು ಮಾಡ್ದ? ಏನು ಬೇಕಾಗಿತ್ತು? ಅವನ ಎಲ್ಲಿ ಬಿತ್ತ? ಅವನು ಆಲ್ರೆಡಿ ಎಲ್ಲಿ ಬಿತ್ತ? ಅವನಿಗೆ ಇತ್ತು, ಹೌದಲ್ವಾ? ಓದ್ಬಿಟ್ಟು ಏನು ಅನಿಸ್ತದೆ? ಎಲ್ಬು ಇಲ್ಲ ಅಂತಾನೆ, ಎಲ್ಬು ಇತ್ತು ಅಂತಾನೆ ಅನ್ನಿಸ್ತಿರೋದು. ದ ಬೋನ್ಸ್ ಆಫ್ ಹಿಸ್ ಲೆಗ್ ಬಿಕೇಮ್ ಸ್ಟ್ರಾಂಗ್. ಅಂದರೆ ಅಲ್ಲಿ ಎಲ್ಬು ಇತ್ತಾ ಇಲ್ವಾ? ಇದೆ, ಆದರೆ ಏನಿಲ್ಲ. ಜೋರಾಗಿ ಹೇಳಿ, ಜೋರಾಗಿ ಹೇಳಿ. ಇವತ್ತು ನಮ್ಮ ಮಧ್ಯದಲ್ಲಿ ಒಬ್ಬ ಮಧ್ಯದಾನೆ ಇದಕ್ಕೊಳಗೆ ಇದೆ, ಆದರೆ ಬಲ ಇಲ್ಲ ಅಷ್ಟೇ. ಆಮೇನ್ ಹಲ್ಲೆಲೂಯಾ. ಇದೆ, ಬಲ ಇಲ್ಲ. ನಮಗೆ ಒಂದು ನಿಮಿಷ ಎದ್ದಿಟ್ಕೊಳ್ಳೋಕ್ಕಾಗ್ತದೆ? ಕೂತಿರುವಂಥ ಸನ್ನಿಧಿನಲ್ಲಿ ಅವನು ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದ್ದಾನೆ. ಕಣ್ಣುಗಳನ್ನು ಮುಚ್ಚೋಣ. ಪಾಸ್ಟ್ರೆ, ನಮ್ಮ ಹತ್ರ ಇದೆ ಪಾಸ್ಟ್ರೆ, ಆದರೆ ನನ್ನ ಹತ್ರ ಬಲ ಇಲ್ಲ ಪಾಸ್ಟ್ರೆ. ಹೌದು, ಇದಕ್ಕೊಳಗೆ ಅನೇಕರು ಬಂದಿದ್ದೀರಾ. ಹೌದು ಪಾಸ್ಟ್ರೆ, ನನ್ನ ಹತ್ರ ಇದೆ ಪಾಸ್ಟ್ರೆ ಎಲ್ಲ, ಆದರೆ ಬಲ ಇಲ್ಲ ಪಾಸ್ಟ್ರೆ. ಎದ್ದು ನಡೆಯೋಕ್ಕಾಗ್ತಾ ಇಲ್ಲ ಪಾಸ್ಟ್ರೆ. ನನಗೆ ಕೇಳಕ್ಕಿರುವಂಥ ನಿರೀಕ್ಷೆ ಇಲ್ಲ ಪಾಸ್ಟ್ರೆ. ನಾನು ಕೂತಿರೋದು ಸರ್ವಶಕ್ತನಾಗಿರುವಂಥ ದೇವರ ಆಲಯದ ಮುಂದೆ, ಕೊಡಕ್ಕಾಗುವಂಥವನ ಮುಂದೆ ಕೂತಿದ್ದೇನೆ ಪಾಸ್ಟ್ರೆ. ಆದರೆ ನನಗೆ ಕೇಳಕ್ಕಿರುವಂಥ ಬಲ ಸಿಗ್ತಾ ಇಲ್ಲ. ನಾನು ಸೋತೋಗಿದ್ದೇನೆ ಪಾಸ್ಟ್ರೆ ಇವತ್ತು. ಶಾಂದರ ಬಲ ಕಾದರ ಬಲ, ನಾನು ಸೋತೋಗಿ ಬಂದಿದ್ದೇನೆ ದೇವರ ಸನ್ನಿಧಿ. Yes, he is touching people inside. ಮುಟ್ಟುತ್ತಾ ಇದ್ದಾನೆ. ಸರ್ವಶಕ್ತನಾಗಿರುವಂತ ದೇವರ ಮುಂದೆ ಬಂದಿದ್ದೀರಾ. ಸಂತೋಷ ಎಂಬುವಂತ ಆಲಯದ ಬಾಗಿಲ ಮುಂದೆ ಕೂತಿದ್ದಾನೆ. ಆದರೆ ಅವನು ಇದುವರೆಗೂ ಸಂತೋಷ ಏನಂತ ಅನುಭವಿಸಿಲ್ಲ ಅವನ ಜೀವಿತದಲ್ಲಿ. ಸಂತೋಷ ಎಂಬುವಂತ ಬಾಗಿಲ ಮುಂದೆ ಆಗಿದೆ ಅವನು ಕೂತಿರೋದು. ಆದರೆ ಇದುವರೆಗೂ ಸಂತೋಷ ಏನಂತ ಅವನು ಅನುಭವಿಸಕ್ಕಾಗಲಿಲ್ಲ. Thank you Jesus. Thank you Lord. ಪಾಸ್ಟರ್, ಬಿಡುಗಡೆ ಕೊಡುವಂತ ದೇವರು ಅಲ್ವಾ? Thank you Jesus. ಆದ್ರೆ ಬಿಡುಗಡೆ ಕೊಡ್ತಾನೆ ಪಾಸ್ಟರ್. ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿ. ನನ್ನ ಕಾಲಿಗೆ ಏನು ಬದಲಾವಣೆ ಆಗದಂಗೆ ಬಂದಾಗ ನಾನು ಅದೇ ಜೀವಿತದಲ್ಲಿ ಅಡ್ಜಸ್ಟ್ ಮಾಡಕ್ಕೆ ಶುರು ಮಾಡಿದೆ. ಯಾರೋ ಒಬ್ರು ಎತ್ಕೊಂಡು ಬಂದು ಕೂರ್ಸಕ್ಕೆ ಶುರು ಮಾಡಿದ್ರು. ಇವತ್ತು ನಾನು ಎತ್ಕೊಂಡು ಬಂದು ಯಾರೋ ನನ್ನ ಕೂರಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ದೇವರಿಗೆ ಅವನನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳೋದಾಗಿದೆ ದೇವರ ಉದ್ದೇಶ. ಆದರೆ ಅವನು ಇವತ್ತು ಕೇಳ್ತಾ ಇರೋದು ಬರೀ ಒಂದು ಸಣ್ಣ ನಾಣ್ಯವಾಗಿದೆ.
ದೇವರಿಗೆ ಅವನಿಗೆ ಬಿಡುಗಡೆ ಕೊಡಬೇಕು ಅಂತ ಆಸೆ ಇದೆ, ಆದರೆ ಅವನ ನಿರೀಕ್ಷೆ ಅಷ್ಟು ಕಡಿಮೆ ಆಗಿದೆ. ಎಷ್ಟು ಅಂದ್ರೆ ದೇವರ ಅದ್ಭುತವನ್ನ ಸ್ವೀಕಾರ ಮಾಡ್ಕೊಳ್ಳಕ್ಕಾಗದಷ್ಟು. ಬರುವಂತ ಜನಗಳ ಕೈಯಿಂದ ಒಂದು ನಾಣಯ ಮಾತ್ರ ಸಿಕ್ಕಿದ್ರೆ ಸಾಕು ಅಂತ ಹೇಳುವಂತ ಒಂದು ಪರಿಸ್ಥಿತಿಲಾಗಿದ್ದಾನೆ. ಅನೇಕ ಬಾರಿ ಪ್ರಾರ್ಥನೆ ಮಾಡಿಸೋತು ಹೋಗುವಾಗ ನಮ್ಮ ಜೀವಿತದಲ್ಲೂ ಹಿಂಗಿರುವಂತ ಒಂದು ಪರಿಸ್ಥಿತಿಗೆ ನಾವು ಬರ್ತಿದೆ. ಆದರೆ ಇವತ್ತು ನಮ್ಮ ಮಧ್ಯದಲ್ಲಿ ಒಬ್ಬ ಕೈ ಹಿಡಿದು ಎತ್ತುವ ಆತನ ಬಂದಿದ್ದಾನೆ. ಚಪ್ಪಾಳೆನ ತಟ್ಟೋಣ. ಎಸ್ 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 ಓ ಹೋ 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 ಎಸ್ 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 ಅವನ ಸಾನ್ನಿಧ್ಯ ಜೋರಾಗಿ ಜೋರಾಗಿ ಅನ್ಯ ಭಾಷೆಗಳಲ್ಲಿ ಎಸ್ 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 ಇವತ್ತು ಕರ ಹಿಡಿದು ಎತ್ತುವವನು ಇದುಕೊಳ್ಳಕ್ ಬಂದಿದ್ದಾನೆ. ಹೌದು ಹೌದು ಹೌದು, ನಿನ್ನನ್ನು ಬಿಟ್ಟು ಬಿಟ್ಟು ಹೋಗುವವನಲ್ಲ. ಕುಡಿದಾಡ್ಬೇಕಂದ್ರೆ ಕುಡಿದಾಡ್ಬೋದು ಇವತ್ತು. ಎಸ್, ನಿನ್ನ ಜೀವಿತವನ್ನ ಎದ್ದು ನಡೆಸಕ್ಕಾಗುವಂಥವನು, ಬಿಡುಗಡೆ ಕೊಡುವಂಥನು. ಚಂದನ ಬಲಗ ಅನಿವಾಸಿಗಳಲ್ಲಿ ಅವನು ಮುಟ್ಟುತ್ತಾ ಇದ್ದಾನೆ. ಇದುವರೆಗೂ ನಿನ್ನ ಯಾರು ನೋಡ್ಲಿಲ್ವಾ? ಇದುವರೆಗೂ ನಿನ್ನ ನೋಡ್ದವ್ರಲ್ಲ, ಅಲ್ಲೇ ಕೂರ್ಸ್ಬಿಟ್ಟು ಹೋದ್ರ ಇವತ್ತು ನಿನ್ನ ಮೇಲೆತ್ತುವ ಆತನು ಬಂದಿದ್ದಾನೆ. ನಿಲ್ಲಿಸ್ಬೇಡಿ, ಜೋರಾಗಿ ಜೋರಾಗಿ ಜೋರಾಗಿ. ಒಂದು ಮಳೆ ಸುರಿತಾ ಇದೆ. ಹೌದು ಹೌದು ಹೌದು, ಇದು ಕಾಲುಗಳನ್ನ ಬಲಪಡಿಸಕ್ಕೆ, ಕೈಗಳನ್ನ ಬಲಪಡಿಸಕ್ಕೆ. ಆರಾಧನೆ ಮಾಡಿ ನಿಲ್ಲಿಸಬೇಡಿ. ನಿನ್ನ ಹಾಗೆ ಯಾರು ಇಲ್ಲ, ಯೇಸುವೇ. ಹೌದು ಯೇಸುವೇ, ನಿನ್ನ ಹಾಗೆ ಯಾರು ಇಲ್ಲ. ಯೇಸುವೇ, ನನ್ನ ಯೇಸುವೇ. ಆತನ ಸ್ಪರ್ಶನ ಇದೆ ಅದಕ್ಕೊಳಗೆ. ನಿನ್ನನ್ನು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ನಿನ್ನನ್ನು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ಕೆಲ ಕಟ್ಟುಗಳು ಮುರಿತಾ ಇದೆ, ಮುರಿತಾ ಇದೆ. ನನ್ನ ಯೇಸುವೇ, ನಿನ್ನ ಹಾಗೆ ಯಾರು ಇಲ್ಲ. ಯೇಸುವೇ, ನನ್ನ ಯೇಸುವೇ, ನಿನ್ನ ಹಾಗೆ ಯಾರು ಇಲ್ಲ ರಾಜ. ಯೇಸುವೇ, ನನ್ನ ಯೇಸುವೇ, ನಿನ್ನ ಹಾಗೆ ಯಾರು ದರನೇ ಅತಿಶಯನೇ ಮಹೋನ್ನತನೇ ನನ್ನ ಪ್ರಿಯನೇ ಸುಂದರನೇ. ಅವನು ಕರ ಹಿಡಿತಾ ಇದ್ದಾನೆ, ನಿನ್ನ ಕರ ಹಿಡಿಯಕ್ಕೆ ಬಂದಿದ್ದಾನೆ. ಮಹೋನ್ನತನೇ ನನ್ನ ಪ್ರಿಯನೇ. 10,000ರಲ್ಲಿ ನೀನೇ ಶ್ರೇಷ್ಠ, ಪ್ರೀತಿಯ ನನ್ನ ಕರ್ತನೇ. ಶಾರೋನಿನ ಪುಷ್ಪನಿ ತಗ್ಗಿನ ತಾವರೆ, ನಿನ್ನನ್ನು ನಾ ಕಂಡೆ.
ಇವತ್ತು ನೀವು ಬಂದಿರೋದು ಯೇಸುವೇ, ನನ್ನ ಯೇಸುವೇ, ನಿನ್ನ ಹಾಗೆ ಯಾರೂ ಇಲ್ಲ. There's none like you, Lord. ದೇವರು ನನಗೆ ತೋರಿಸ್ತಿದ್ದಾನೆ. ಈ ಆರಾಧನೆಗೆ ಬರೋದಕ್ಕಿಂತ ಮುಂಚೆ ನಿಮ್ಮ ಕೈಯಲ್ಲಿರೋದನ್ನು ನೋಡ್ಬಿಟ್ಟು ನೀವು ಕೇಳಿದ್ದೀರಾ, ಸ್ವಾಮಿ ನಾವೇನ್ ಮಾಡಬೇಕು? ವಾಟ್ ಆರ್ ವಿ ಗೋಯಿಂಗ್ ಟು ಡೂ? Jesus, ಎಸ್, ಯೇಸುವೇ, ವಾಟ್ ಆರ್ ವಿ ಗೋಯಿಂಗ್, ಏನ್ ಮಾಡ್ಬೇಕು ಸ್ವಾಮಿ ನಾವು? ನನ್ನ ಯೇಸುವೇ, ಒಂಟಿತನದಿಂದ ಇದಕ್ಕೊಳಗೆ ಬಂದಿದೆ. तेरे जैसा ಪಾಸ್ಟ್ರೇ, कोई नहीं. ಒಬ್ಬಳೇ ಜೀವಿಸಿ ಸಾಕಾಯ್ತು. Jesus, Oh, he's touching some people. yes, Lord. ಪಾಸ್ಟ್ರೇ, ಮಕ್ಕಳನ್ನ ಸಾಕೋದು ಸಾಕಾಯ್ತು ಪಾಸ್ಟ್ರೇ, ಸುಲಭ ಅಲ್ಲ ಪಾಸ್ಟ್ರೇ. ತಿಳ್ಕೊಂಡಿದ್ದೆ ಸುಲಭ ಅಂತ, ಆದ್ರೆ ಇವಾಗ ಸುಲಭ ಅನ್ನಿಸ್ತಿಲ್ಲ. ಯಾರ್ಯಾರ್ದೋ ಕೈ ಮುಟ್ಟುತ್ತಾ ಇದ್ದಾರೆ, ಕೈ ಎತ್ತುತ್ತಾ ಇದ್ದಾರೆ, ಕೈ ಹಿಡಿದು ಎತ್ತುತ್ತಾ ಇದ್ದಾರೆ. ದೇವರೇ, ಕೆಲಸ ಹೋಯ್ತಲ್ಲ, ರೆಗ್ಯುಲರ್ ಆಗಿ ಬರ್ತಿದ್ದಂತೆ ಸಂಬಳ ಕೈಗೆ ಬರ್ದಂಗೆ ಆಗ್ತಿದೆ ಪಾಸ್ಟ್ರೇ. ಇವಾಗ ಮಕ್ಕಳಿಗೆ ಫೀಸ್ ಕಟ್ಟಬೇಕು, ಎಕ್ಸಾಮಿಗೆ ಕೂರ್ಸಲ್ಲ ಅಂತ ಹೇಳಿದ್ದಾರೆ. ಬಂದಿದೆ ಎದುಕೊಳಗೆ, ನಿನ್ ಕರ ಹಿಡಿಯಕ್ಕೆ ಬಂದಿದ್ದಾನೆ ಇವತ್ತು. ಎಸ್ 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 ಪಾಸ್ಟ್ರೇ, ನನಗೆ ಕೆಲಸ ಇದ್ದಾಗ ನಾನು ಏನೇನೋ ಶುರು ಮಾಡಿದೆ, ಮನೆಗಳು ಕಟ್ಟಕ್ಕೆ ಶುರು ಮಾಡಿದೆ, ಗಾಡಿ ತಗೊಂಡಿದ್ದೆ, ಆದ್ರೆ ಇವತ್ತು ಅರ್ಧ ದಾರಿನಲ್ಲಿ ನಿಂತಿದ್ದೀನಿ ಪಾಸ್ಟ್ರೇ. ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ಬೇಕಂತ. ಓ ಯೇಸುನಾ, 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 ಹೇಳೋಣವೇ? ಯೇಸುನಾ, 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 ಯೇಸುನಾ ಕೀ ಜಯ. ಯೇಸುನಾ, 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 ಯೇಸುನಾ ಕೀ We desire you, O God. Jesus, Jesus. Oh, चाहे तुमको दिल से, चाहे ಕರ ಹಿಡಿದು ಎತ್ತುತ್ತಾ ಇದ್ದಾನೆ. दिल से Come on, get up. गाएगी मिलके तेरे नाम, यीशु नाम की जय. चाहे तुमको दिल से, चाहे तुमको दिल से गाएगी मिलके तेरे नाम, यीशु नाम की जय. जिस नाम में कमल लरू है जिंदगी, वो नाम है यीशु मसीह. जिस नाम में है बंदगी, वो नाम है यीशु.
ಯೇಸು ನಾಮ, ಯೇಸು ನಾಮ, ಯೇಸು ನಾಮ, ಯೇಸು ನಾಮ, ಯೇಸು ನಾಮ ಕೀ ಜೈ. ಕರ್ತನೆ, ನಿನ್ನ ಕರಗಳಲ್ಲಿ ನಾವು ಸಾಯಂಕಾಲ ಸಮಯದಲ್ಲಿ ಬರ್ತಾ ಇದ್ದೀವಿ ಅಪ್ಪ. ನೀನಿವತ್ತು ನಮ್ಮ ಕರ ಹಿಡಿದು ಮೇಲೆ ತಕ್ಕ ಬಂದಿದ್ದಿ. ನಮ್ಮ ಎಲುಬುಗಳಿಗೆ ಶಕ್ತಿಯನ್ನು ಕೊಡಕ್ಕೆ ಬಂದಿದ್ಯಾ ಇವತ್ತು. ಎಸ್, ರಿಸೀವ್ ಇಟ್. ಚಪಾಲನ ತಟವನ್ನು ಮಹಿಮೆ ಪಡಿಸಿ ನಿಮ್ಮ ಎಲುಬುಗಳನ್ನ ಬಲಪಡಿಸಕ್ಕೆ ಬಂದಿದ್ದಾನೆ ಇವತ್ತು. ಎಸ್ 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 ಎಸ್, ನಿನಗೊಂದು ಬಲ ಸಾಕು. ಇವತ್ತು ನೀನು ಎದ್ದು ಕುಡಿದಾಡಿ ಓಡಾಡಕ್ಕೆ ಹೋಗ್ತಾ ಇದೀಯ ಇವತ್ತು. ಓ ಸ್ವಾಮಿ, ಬಂದಂಥವ್ರನ್ನ ಮುಟ್ಟದ ಸ್ವಾಮಿ, ಬಂದಂಥವರ ಜೀವಿತದಲ್ಲಿ ಸ್ವಾಮಿ ಇವತ್ತೊಂದು ಬಿಡುಗಡೆಗಳು ಉಂಟಾಗಲಿ ಅಂತ ಪ್ರಾರ್ಥನೆ ಮಾಡ್ತಿದ್ದೀವಿ ಸ್ವಾಮಿ. ನಿನ್ನ ದಯೆ, ನಿನ್ನ ಕೃಪೆ ಜೊತೆಗೆ ನಡೆಸು ಸ್ವಾಮಿ. ಯೇಸುವಿನ ಮುದ್ದಾದ ನಾಮದಲ್ಲಿ ಪ್ರಾರ್ಥನೆ ಮಾಡಿ ನಾವು ಬೇಡ್ಕೊಳ್ತೀವಿ ತಂದೆಯ ದೇವರೇ. ಆಮೇನ್ 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 ಆಮೇನ್. ಥ್ಯಾಂಕ್ ಯು ಪಾಸ್ಟರ್ ರಾಜ್. ಕೂತ್ಕೊಳ್ಳೋಣ ದಯವಿಟ್ಟು. ಹಲ್ಲೆಲೂಯಾ. ನಾನು ನಂಬ್ತಿದ್ದೀನಿ ಅನೇಕರನ್ನ ಪವಿತ್ರಾತ್ಮನ ಮುಟ್ಟಿದ್ದಾನೆ. ಆಮೇನ್. ಹಲ್ಲೆಲೂಯಾ. ಮುಟ್ಟಿದ್ದಾನೆ ಅಂತ ಹೇಳೋರು ಧೈರ್ಯವಾಗಿ ಒಂದು ಚಪಾಳೆ ತಟ್ಟಕ್ಕಾಗುತ್ತೆ ಅವನಿಗೆ. ಎಸ್ ಎಸ್ ಎಸ್, ನನ್ನನ್ನು ಮುಟ್ಟಿದ್ದಾನೆ, ಅವನು ಮುಟ್ಟಿದ್ದಾನೆ, ಮುಟ್ಟುವಾತನಾಗಿದ್ದಾನೆ, ಸ್ಪರ್ಶಿಸುವಾತನಾಗಿದ್ದಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಸರ್ವಶಕ್ತನಾಗಿರುವಂಥ ಯೇಸು ಇವತ್ತು ಗುಡ್ ಫ್ರೈಡೆಯನ್ನು ನಾವು ಆಚರಿಸ್ತಿದ್ದೇವೆ. ಆತನು ಶಿಲುಬೆ ಮೇಲೆ ಏರಿ ಸತ್ತಂಥ ದಿವಸವಾಗಿದೆ ಇವತ್ತು. ಆಮೇನ್. ಹಲ್ಲೆಲೂಯಾ. ಸತ್ತು ಏನು ಉದ್ದೇಶಕ್ಕೋಸ್ಕರ ಯೇಸು ಬಂದ, ಸತ್ತ, ಪುನರುತ್ಥಾನ ಹೊಂದಿದ್ದ ಅಂತ ಹೇಳೋದು ನಮಗೆಲ್ಲರಿಗೂ ಗೊತ್ತು. ಆಮೇನ್. ಹಲ್ಲೆಲೂಯಾ. ಏನಕ್ಕೋಸ್ಕರ ಬಂದಿದ್ದು? ಎವರ್ ಲಾಸ್ಟಿಂಗ್ ಲೈಫ್, ನಿತ್ಯ ಜೀವ ಕೊಡಕ್ಕೆ ಬಂದ. ಆದರೆ ಎಲ್ಲಿಂದ ತಪ್ಸಕ್ಕೆ ಬಂದಿದ್ದು? ನಮಗೆ ಈ ಪಾಪಿಗಳು ಅಂತ ಹೇಳಿದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಏನು ಬರುತ್ತೆ ಗೊತ್ತಾ? ಬೇಗ ಬರೋದೇನು? ಯಾರು ಪಾಪಿ ಅಂದರೆ? ಪಾಪ ಮಾಡ್ದವನು, ಹೌದಲ್ವಾ? ಫಸ್ಟ್ ಇಂತ ಏನು ಬರ್ತದೋ? ಪಾಪಿ ಅಂದರೆ ಯಾರು? ಪಾಪ ಮಾಡಿದವನು. ಹಲ್ಲೆಲೂಯಾ. ಓಕೆ, ನಾನು ಗಿದ್ಯೋನ್ ಬ್ರದರ್ನ, ಮಂಜು ಬ್ರದರ್, ನನ್ನ ಸ್ಟೇಜ್ ಮೇಲೆ ಚಾಕು ಹಾಕಿ ಏನು ಮಾಡ್ತಿದ್ದೀನಿ? ಸಾಯಿಸ್ತಾ ಇದ್ದೀನಿ. ನಾನೇನು ಮಾಡಿದ್ದೀನಿ? ಏನು ಮಾಡಿದ್ದೀನಿ? ನೀವೆಲ್ಲ ಯಾರಾಗಿದ್ದೀರಾ? ಯಾರಾಗಿದ್ದೀರಾ? ನನ್ನನ್ನು ಇವಾಗಲೇ ತೊಗೊಂಡೋಗಿ ಜೈಲಿಗೆ ಹಾಕ್ಬಿಡ್ತಾರಾ? ಜೈಲಿಗೆ ಹಾಕಕ್ಕಾಗುತ್ತಾ? ಸೀದಾ ಪೊಲೀಸ್ಗೆ ತಗೊಂಡೋಗಿ ಜೈಲಿಗೆ ಹಾಕ್ಬಿಡ್ತಾರಾ? 24 ಗಂಟೆ ಒಳಗೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಮೆಜಿಸ್ಟ್ರೇಟ್ ಮುನ್ನೆ ನನ್ನನ್ನು ಹಾಜರು ಮಾಡಬೇಕು. ಅವ್ರೇನು ಮಾಡ್ತಾರೆ? ರಿಮ್ಯಾಂಡಿಗೆ ಕಳಿಸ್ತಾರೆ. ರಿಮ್ಯಾಂಡಿಗೆ ಕಳಿಸಿ ಏನು ನಡೀತದೆ? ನನಗೂ ಕೋರ್ಟಲ್ಲೂ ಏನು ನಡೀತಿರುತ್ತೆ? ಏನು ನಡೆಯುತ್ತೆ? ಜೋರಾಗಿ ಹೇಳಿ. ಆವಾಗ ನಾನು ಅಪರಾಧಿನ ಆರೋಪಿನ? ಈ ವಾದ ಮಾಡುವಾಗಲೇ ನಾನು ಅಪರಾಧಿನ ಆರೋಪಿನ? ನೀವೆಲ್ಲ ಕೊಲೆ ಮಾಡಿರೋದು ನೋಡಿಲ್ವಾ? ನೀವೆಲ್ಲ ಕೊಲೆ ಮಾಡೋದು ನೋಡಿದ್ದೀರಲ್ಲ, ಮತ್ತು ನಾನು ಯಾಕೆ ಅಪರಾಧಿ ಅಲ್ಲ? ಆರೋಪಿ. ಅಪರಾಧಿನ ಆರೋಪಿನ? ಮತ್ತು ನಾನು ಯಾವಾಗ ಅಪರಾಧಿ ಆಗೋದು? ಜಡ್ಜ್ ಹೇಳ್ಬೇಕು. ಏನು ಹೇಳ್ಬೇಕು? ಇವನಿಗೆ ಬಂದಂಥ ವಕೀಲು ವಾದ ಮಾಡಿದ್ರಲ್ಲಿ ಪ್ರೂವ್ ಆಗದೆ ಇರೋದ್ರಿಂದ ಇವನಿಗೆ ನಾವು ದಂಡನೆಯನ್ನು, ಏನು ದಂಡನೆ? ಜೀವ ಪರ್ಯಂತ ದಂಡನೆಯನ್ನು ಕೊಟ್ಟು ಶಿಕ್ಷಿಸಿದ್ದೇವೆ. ಇವಾಗ ನಾನು ಯಾರು? ಜೋರಾಗಿ ಹೇಳಿ, ಚೆನ್ನಾಗಿ ಹೇಳಿ. ನನ್ನನ್ನು ಅಪರಾಧಿ ಮಾಡಿದ್ದು ಏನು? ನನ್ನನ್ನು ಅಪರಾಧಿಯಾಗಿ ಮಾಡಿದ್ದು ಏನಾಗಿದೆ? ನನ್ನ ಮೇಲೆ ಬಂದಂಥ ಶಿಕ್ಷೆ ಆಗಿದೆ. ನನ್ನನ್ನು ಅಪರಾಧಿನ ಅಲ್ವಾ ಅಂತ ನಿರ್ಣಯಿಸಿದ್ದು. ಮನುಷ್ಯನ ಕಣ್ಣಿಂದ ನೋಡಬೇಡಿ, ಜಡ್ಜಿನ ಕಣ್ಣಿಂದ ನೋಡಿ. ಮನುಷ್ಯನ ಕಣ್ಣಿಂದ ನೋಡಿದರೆ ನನ್ನ ಮಗ ನನ್ನ ಮುಂದಕ್ಕೆ ಬಂದುಬಿಟ್ಟು ಇವನು ಹೆಂಗೆ ಪಾಪಿ ಹೇಳ್ದಂಗೆ ಆಗ್ತಾನೆ ಅಂತ ಹೇಳ್ತಾನೆ, ಅಪರಾಧಿ ಹೇಳ್ದಂಗೆ ಆಗ್ತಾನೆ. ಜಡ್ಜಿನ ಕಣ್ಣಿಂದ ನೋಡಿ, ಅಪರಾಧಿನ ಎಲ್ಲಿವರೆಗೂ ಇವನು ಅಪರಾಧಿ ಅಲ್ಲ. ಅವನು ಪ್ರೂವ್ ಆಗೋವರೆಗೂ ಏನಲ್ಲ. ಓಕೆ, ನನಗಿನ್ನು ಮುಂದಕ್ಕೆ ಹೋಗ್ಬೋದಾ? ಎಲ್ಲಾದ್ರ ಅಪೇಕ್ಷೆ ಮಾಡ್ಕೊಂಡು ಮುಂದಕ್ಕೆ ಪ್ರೂವ್ ಮಾಡ್ಕೊಂಡು ಹೋಗ್ಬೋದಾ? ಹೈಕೋರ್ಟ್ಗೆ ಹೋಗ್ಬೋದು, ಹೌದಾ? ಹೈಕೋರ್ಟಲ್ಲೂ ಜಡ್ಜಿ ತೀರ್ಮಾನ ಮಾಡಿದ್ರು ಏನು? ನಾನು ತಪ್ಪು ಮಾಡಿದ್ದೇನೆ, ಇವನಿಗೆ ಶಿಕ್ಷೆ ಬೇಕಲೇಬೇಕು. ನಾನು ಯಾರವಾಗ? ಜೋರಾಗಿ ಹೇಳಿ. ಇನ್ನು ಮುಂದಕ್ಕೆ ಹೋಗ್ಬೋದಾ? ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಅಲ್ಲೂ ಹೋಗುವಾಗ ಜಡ್ಜಿ ತೀರ್ಮಾನ ಮಾಡಿದ್ರು ಇವನು ತಪ್ಪು ಮಾಡಿದ್ದಾನೆ, ಶಿಕ್ಷೆಗೆ ಅರ್ಹನು. ನಾನು ಯಾರು? ಜೋರಾಗಿ ಹೇಳಿ.
ಇನ್ನು ಮುಂದಕ್ಕೆ ಹೋಗ್ಬೋದಾ? ಎಲ್ಲಿಗೆ ಹೋಗ್ಬೋದು? ಮೊನ್ನೆ ನೋಡಿದ್ರಿ, ಒಂದು ಹುಡುಗಿನ ರೇಪ್ ಮಾಡಿಬಿಟ್ಟು 4 ಜನರನ್ನ ಏನು ಮಾಡಿದ್ರು? ಎಷ್ಟು ಗಂಟೆವರೆಗೆ ಕಾಯ್ದ್ರು? ಮುಂಜಾನೆ 5:15 ಕಾಯ್ದ್ರು. ಏನಕ್ಕೋಸ್ಕರ? ಪ್ರೆಸಿಡೆಂಟಿಂದ ಒಂದು ದಯೆ ಅರ್ಜಿ ಬರೋದಕ್ಕೋಸ್ಕರ. ಆಮೇನ್, ಹಲ್ಲೆಲೂಯಾ. ದಯೆ ಅರ್ಜಿ ಬಂದಿದ್ದಿದ್ರೆ, ಇವಾಗ ನಾನು ಪ್ರೆಸಿಡೆಂಟ್ ಹತ್ರ ಹೋಗ್ತಿದ್ದೀನಿ, ಅಲ್ಲಿ ಹೋಗ್ಬಿಟ್ಟು ನಾನು ಮಾಡಿಲ್ಲ ಅಂತ ಅಲ್ಲಿ ಹೇಳಕ್ಕೆ ಹೋಗ್ತಿರೋದು. ಅಲ್ಲಿ ಹೋಗ್ಬಿಟ್ಟು ಏನು ಹೇಳಕ್ಕೆ ಹೋಗ್ತಿದ್ದೀನಿ? ಸ್ವಾಮಿ, ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ನನಗೊಂದು 3 ಮಕ್ಕಳಿದ್ದಾರೆ, ದಯವಿಟ್ಟು ನನಗೊಂದು ಬದುಕಕ್ಕೊಂದು ಅವಕಾಶವನ್ನು ಮಾಡಿಕೊಡ್ಬೇಕು. ಆಮೇನ್, ಹಲ್ಲೆಲೂಯಾ. ಅವಾಗ ಪ್ರೆಸಿಡೆಂಟ್ಗೆ ನನ್ನ ಮೇಲೆ ಕರುಣೆ ತೋರ್ತು, ದಯೆ ತೋರ್ತು ಅಂತ ತಿಳ್ಕೊಳ್ಳಿ. ಆಮೇನ್. ಮಾಡಿ ನೋಡಿ, ತೀತನ ಪುಸ್ತಕ 3ನೇ ಅಧ್ಯಾಯ 2ನೇ ವಾಕ್ಯ. ತೀತನ ಪುಸ್ತಕ ಟೈಟಸ್ 3:2. ಓಕೆ, ಜಡ್ಜಿಗೆ ನನ್ನ ಮೇಲೆ ದಯೆ ತೋರ್ತು ಅಂತ ತಿಳ್ಕೊಳ್ಳಿ. ಜಡ್ಜಿ ಏನು ಮಾಡ್ತಾನೆ? ಪ್ರೆಸಿಡೆಂಟ್ ಏನು ಮಾಡ್ತಾರೆ? ಪ್ರೆಸಿಡೆಂಟ್ ಏನು ಮಾಡಬೇಕು? ದಯೆ ತೋರಿದ್ರೆ ಏನು ಮಾಡಬೇಕು? ಕ್ಷಮಿಸಿದ್ರೆ ಏನಾಗುತ್ತೆ? ಪ್ರೆಸಿಡೆಂಟ್ ಕ್ಷಮಿಸಿದ್ರೆ ಏನಾಗುತ್ತೆ ನನಗೆ? ಜೋರಾಗಿ ಹೇಳಿ. ಎಲ್ಲಿಂದ ಬಿಡುಗಡೆ? ದಂಡನೆಯಿಂದ ಬಿಡುಗಡೆ. ಹೌದಾ? ಓಕೆ, ಪ್ರೆಸಿಡೆಂಟ್ಗೆ ನನ್ನ ಮೇಲೆ ಏನು ತೋರ್ತು? ದಯೆ ತೋರ್ತು. ನನ್ನನ್ನು ಪ್ರೆಸಿಡೆಂಟ್ ಏನು ಮಾಡಿದರು? ಬಿಡುಗಡೆ. ಓಕೆ, ಇವನನ್ನು ನಾನೇನು ಮಾಡಿದ್ದೀನಿ? ಸ್ವಾತಂತ್ರ್ಯವಾಗಿ ಹೋಗಕ್ಕೆ ಬಿಟ್ಕೊಟ್ಟಿದ್ದೀನಿ. ಓಕೆ, ನಾನು ಹೊರಗಡೆ ಬರ್ತಿದ್ದೀನಿ. ಇವಾಗ ನಾನು ಅಪರಾಧಿನಾ? ನನ್ನನ್ನು ಅಪರಾಧಿ ಅಂತ ಕರಿಬಹುದಾ? ಜೋರಾಗಿ ಹೇಳಿ. ಅವಾಗ ನನ್ನನ್ನು ಅಪರಾಧಿ ಅಂತ ನಿರ್ಣಯಿಸಿದ್ದು ಯಾವುದಾಗಿತ್ತು? ನನ್ನ ಮೇಲಿದ್ದಂಥ ಶಿಕ್ಷೆ ಆಗಿತ್ತು. ಒಬ್ಬನ ಮೂಲಕ ಎಲ್ಲವರು ಏನಾದರೂ ಪಾಪಿಗಳಾದರು. ಹೆಂಗೆ ಪಾಪಿಗಳಾಗಿದ್ದು? ಅವ್ರ ಮೇಲೆ ಏನಿತ್ತು? ಜೋರಾಗಿ. ಇವತ್ತು ಇದಕ್ಕೊಳಗೆ ಯೇಸು ಸ್ವಾಮಿನ ರಕ್ಷಕನಾಗಿ ಸ್ವೀಕಾರ ಮಾಡಿಕೊಂಡು ಪೂರ್ಣವಾಗಿ ಮುಳುಗಿ ದೀಕ್ಷಾ ಸ್ನಾನ ತಗೊಳ್ಳದೇ ಇದ್ರೆ ನಿನ್ನ ಮೇಲೆ ಏನಿದೆ? ಜೋರಾಗಿ. ನಿನ್ನ ಮನೇಲಿ ಹೋರಾಡ್ತಿರುವಂಥ ಹೋರಾಟಗಳಿಗೆ ಕಾರಣ ಏನು ಗೊತ್ತಾ? ನಿನ್ನ ಮೇಲಿರುವಂಥ ಶಿಕ್ಷೆ ಆಗಿದೆ. ಹಲ್ಲೆಲೂಯಾ. ನಿನ್ನ ಮೇಲಿರುವಂಥ ಏನಾಗಿದೆ? ಯೇಸು ಸ್ವಾಮಿ ಭೂಮಿಗೆ ಬಂದಿದ್ದು ಯಾತಕ್ಕೋಸ್ಕರವಾಗಿತ್ತು? ಏನಕ್ಕೋಸ್ಕರ? ನಿನ್ನ ಶಿಕ್ಷೆಯನ್ನ ಯೇಸುವಿನ ಮೇಲೆ ಓರ್ಕೊಳ್ಳೋಕ್ಕೋಸ್ಕರವಾಗಿತ್ತು ಯೇಸು ಸ್ವಾಮಿ ಬಂದಿತ್ತು. ಹಲ್ಲೆಲೂಯಾ. ಅವಾಗ ಶಿಕ್ಷೆಯನ್ನ ಯೇಸು ತಗೊಂಡಾಗ ನಾನು ಯಾರಾದೆ? ಒಬ್ಬನ ಅವಿಧೇಯತ್ವದ ಮೂಲಕ ಏನಾಗಿದ್ದೆ? ಆವಾಗ ಬಾಕಿ ಓದಿ. ಇನ್ನೊಬ್ಬನ ವಿಧೇಯತ್ವದ ಮೂಲಕ ಬಾಕಿ ಓದಿ. ರೋಮನ್ಸ್ 5:19. ಒಬ್ಬನ ಅವಿಧೇಯತ್ವದಿಂದ ಎಲ್ಲರೂ ಹೇಗೆ ಪಾಪಿಗಳಾದರು, ಹಾಗೆಯೇ ಒಬ್ಬನ ವಿಧೇಯತ್ವದಿಂದ ಎಲ್ಲರೂ ನೀತಿವಂತರಾಗುವರು. ಒಬ್ಬನ ವಿಧೇಯತ್ವದಿಂದ ನಾವೇನಾದ್ವಿ? ಜೋರಾಗಿ. ಎಲ್ಲರೂ ಅಂತ ಟ್ರಾನ್ಸ್ಲೇಷನ್ ಅನೇಕರು ಅಂತ ಬರ್ತದೆ, ಮೆನಿ ಅಂತ ಬರ್ತದೆ. ಅದರಲ್ಲಿ ಆಲ್ ಅಂತ ಅಲ್ಲ, ಇಂಗ್ಲೀಷಲ್ಲಿ ಮೆನಿ ಅಂತ ಬರ್ತಿದೆ, ಅನೇಕರು ಅಂತ ಬರ್ತದೆ. ನಂಬುವವರು, ಯೇಸುವಿನ ಮೇಲೆ ನಂಬುವವರು ಏನಾಗ್ತಾರಂತೆ? ಜೋರಾಗಿ. ಹೆಂಗೆ ಬಸ್ ನೀತಿವಂತನಾಗೋದು? ನೆನ್ನೆ ನಾನು ಪಾಪಿಯಾಗಿದ್ದೆ, ಇವತ್ತೇನಾದೆ? ಹೆಂಗೆ ನೀತಿವಂತನಾಗಿದ್ದು? ಹೆಂಗೆ ನೀತಿವಂತನಾಗಿದ್ದ ನಾನು? ನನ್ನ ಮೇಲೆ ಏನಿಲ್ಲ? ಏನು ಶಿಕ್ಷೆ ಇಲ್ಲ. ಯಾವ ಶಿಕ್ಷೆ ಇಲ್ಲ? ನಿತ್ಯ ದಂಡನೆ ಎಂಬುವಂಥ ಶಿಕ್ಷೆ ಇಲ್ಲ. ಯೇಸುವನ್ನು ನಾವು ನಂಬುವಾಗ ನಮ್ಮನ್ನು ಯಾವುದರಿಂದ ತಪ್ಪಿಸ್ತಾ ದೇವರು? ಯಾವ ಶಿಕ್ಷೆಯಿಂದ? ನಿತ್ಯ ದಂಡನೆ ಎಂಬುವಂಥ ಶಿಕ್ಷೆಯಿಂದ ತಪ್ಪಿಸ್ದ. ಆಮೇನ್, ಹಲ್ಲೆಲೂಯಾ. ಅವಾಗ ನಿತ್ಯ ದಂಡನೆಯಲ್ಲಿರುವವ್ರ ಮೇಲೆ ಮರಣ ಆಳ್ವಿಕೆ ಮಾಡ್ತದೆ, ಹೋರಾಟ ಆಳ್ವಿಕೆ ಮಾಡ್ತದೆ. ಆದರೆ ನಿತ್ಯ ದಂಡನೆಯಿಂದ ಬಿಡುಗಡೆ ಸಿಕ್ಕಿ, ನಿತ್ಯ ದಂಡನೆಯಿಂದ ಬಿಡುಗಡೆ ಸಿಕ್ಕಿದಾಗ ಯೇಸು ನನಗೆ ಏನು ಕೊಟ್ಟ? ನಿತ್ಯ ನರಕದಿಂದ ನನ್ನನ್ನು ತಪ್ಪಿಸ್ಬಿಟ್ಟು ಯೇಸು ನನಗೇನು ಕೊಟ್ಟ? ನಿತ್ಯ ಜೀವ ಕೊಟ್ಟ. ಆಮೇನ್, ಹಲ್ಲೆಲೂಯಾ. ಅವಾಗ ನಿತ್ಯ ಜೀವದಲ್ಲಿರುವಂಥ ನಾನು ಯಾರಾಗಿದ್ದೀನಿ?